ಈಗ ಹೋಗೋಣ ನಮ್ಮ ಬಾಯ್ಸ್ ಎಲ್ಲ ಒಂದು ಶಾರ್ಟ್ ರೈಡ್, ಜಾಲಿ ರೈಡ್. 3 ಗಾಡಿ ಇದೆ. ನನ್ನ ಪ್ರಕಾರ ಹೇಳ್ಬೇಕು ಅಂದರೆ ತುಂಬ ಜನ ಬಾಯ್ಸ್ ಟೀನೇಜರ್ಸ್ದು ಡ್ರೀಮ್ ಕೂಡ ಈ 3 ಬೈಕ್ಸಲ್ಲಿ ಒಂದು ಬೈಕ್ ಮನೇಲಿ ಇಡಬೇಕು ಅಂತ. ಬನ್ನಿ ಆ 3 ಬೈಕ್ಸಲ್ಲಿ ರೈಡ್ ಮಾಡೋಣ, ಹಂಗೆ ಹೇಗಿರುತ್ತೆ ಅಂತ ರೈಡ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳೋಣ ಬನ್ನಿ. ಫಸ್ಟ್ ಟೈಮ್ ಊರೊಳಗೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನೇ ನೋಡ್ತಾವ್ರು ಗುರು. ನಮ್ಮ ಬಾಯ್ಸ್ ಇಲ್ಲ ಅವರೇ, ಬನ್ನಿ ಮೀಟ್ ಮಾಡೋಣ. ಆಗ್ಲೇ ಹೇಳಿದ್ನಲ್ಲ 3 ಗಾಡಿ ಅಂತ. ರಾಯಲ್ ಎನ್ಫೀಲ್ಡ್, ಒಂದು KTM, ಒಂದು RX. ಹೆಂಗಿದೆ ಗ್ಯಾಂಗು? ಸೊ ಫೈನಲಿ ಎಲ್ಲ ಗೆಟ್ ಟುಗೆದರ್ ಆದರು. ಫೈನಲಿ ಎಲ್ಲ ಹೊರಟ್ವಿ. ಟೈಮ್ ಸುಮಾರು ರಾತ್ರಿ 9:30 ಆಗಿದೆ. ನಡೀರಿ, ನಾವೇ ಮುಂದೆ ಇರೋ ಗುರು. ಆಲ್ವೇಸ್ ಲೀಡಿಂಗ್ ದ ಗ್ರೂಪ್ಸ್. ಹೈವೇಲಿ ಏನ್ ಗುರು, ಚಿಕ್ಕ ಹುಡುಗ ಬೇಕಾದ್ರೆ ಓಡಿಸ್ತಾನೆ. ಸಿಟಿ ಒಳಗೆ just all the times lucks do not favor, even a skill matters. I think you understand bro. ಒಂಥರ ಬಾಯ್ಸ್ಗೆ ನೈಟ್ ಟೈಮ್ ರೈಡ್ಸ್ ಹೋಗೋದೇ ಒಂಥರ ಜೋಶು ಗುರು. ಆ ಥರ ಸ್ಪೀಡ್ ಹೋಗೋದು ಒಂಥರ ಮಜಾ. ಆದರೆ ಈ ಥರ ಕೋಲ್ಡ್ ವೆದರಲ್ಲಿ ಸ್ಲೋ ಆಗಿ ರೋಡ್ ಲೆಫ್ಟಲ್ಲೇ ಹೋಗೋದು ಒಂಥರ ಮಜಾ ಗುರು. ನಾನೇನೋ ಸ್ಪೀಡಾಗಿ ಹೊಡ್ಕೊಂಡು ಬಂದ್ಬಿಟ್ಟೆ ಮುಂದಕ್ಕೆ. ನಮ್ಮ ಬಾಯ್ಸ್ ಎಲ್ಲವರ ಗೊತ್ತಿಲ್ಲ. ಬನ್ನಿ ವೆಯ್ಟ್ ಮಾಡೋಣ. ಈ ಥರ ಫೋಟೋ ಶೂಟ್ಸ್ ಎಲ್ಲ ಒಂದು ಗಂಟೆ ಮುಗಿಸ್ಕೊಂಡು ಬನ್ನಿ ರೈಡ್ ಹೋಗೋಣ. ಸೊ ಫೈನಲಿ ಫೋಟೋ ಶೂಟ್ ಎಲ್ಲ ಮುಗೀತು. 1 ಗಂಟೆ. ನಮ್ಮ ಬ್ಲೇಡ್ ಶಿವ ಅವರು ಏನೋ ಸ್ವಲ್ಪ ದೊಡ್ಡ ಮಾಡಲ್ ಇದ್ದಂಗೆ ಒಂದು ಅರ್ಧ ಗಂಟೆ ಶೂಟ್ ಮಾಡಿಸಿದ್ರು. ನಿಜ ಹೇಳಬೇಕು ಅಂದರೆ ಈ 3 ಗಾಡಿನೂ ತುಂಬ ಟೀನೇಜರ್ಸ್ಗಾಗಲಿ, ಹುಡುಗರಿಗಾಗಲಿ, ಯೂತ್ಸ್ಗಾಗಲಿ ಒಂಥರ ಎಮೋಷನ್ ಗುರು. ಅದ್ರಲ್ಲಿ ಮಾತ್ರ RX ಗಾಡಿ ಹಳೇದು, ಆದರೆ ಅದ್ರ ಮೇಲಿರೋ ಕನಸುಗಳು, ಆಸೆಗಳು ಮಾತ್ರ ಹೊಸ ಹುಡುಗರಿಗೆ ಜಾಸ್ತಿ. ಹಳುಬ್ರಿಗೆ ಫೀಲ್ಸ್ ಗೊತ್ತಿರಲ್ಲ ಗುರು. ನೋಡಿ ಅವನ್ನೆಲ್ಲ ಒಂದು 12 ಇಯರ್ಸ್ 13 ಇಯರ್ಸ್ ಇರ್ಬೋದು. ಅವನಿಗೆ ಎಷ್ಟು ಫೀಲ್ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಅಬೌಟ್ ಟೀನೇಜರ್ಸ್. ಫೈನಲಿ ಆನ್ ಮಾಡಿಬಿಟ್ಟ. ಕ್ರೇಜಿ. ಹೊರಡೋಣ, ಇಳ್ಕೊಳ ಬನ್ನಿ. ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೋದಾ? ಈ ಮ್ಯಾಟ್ರೆ ಗೊತ್ತಿರಲಿಲ್ಲ. ಕ್ರೇಜಿ ನಾಕೆ. ಹಾಂ, ಫಸ್ಟ್ ಗೇರ್ಗೆ ಹಾಕೋಣ. ಬನ್ನಿ ಹೋಗೋಣ. ಕ್ರೇಜಿ ಫೀಲು. ಇದೆಲ್ಲ ಆರನ್ ಗಿರನ್ ಇರಲ್ಲ ಗುರು. ಏನೇನು ಕ್ರೇಜಿ. ಗಾಡಿ ಹಳೇದಿರ್ಬೋದು, ಆದರೆ ಗಾಡಿಗೂ ರೈಡರ್ಗೂ ಅಟ್ಯಾಚ್ಮೆಂಟ್ ಮಾತ್ರ ಈಗ ನಾವು ಹೆಂಗೆ ಓಡಿಸ್ತೀವೋ ಹಾಗೇ ಇರುತ್ತೆ. ಕ್ರೇಜಿ. ಸೊ ಫೈನಲಿ ಒಂಚೂರು ಕೆಲಸ ಆಯಿತು. ತಂಡಿಲಿ ಸ್ವಲ್ಪ ದೂರ ಬಂದುಬಿಟ್ವಲ್ಲ ಗುರು. ಸ್ವಲ್ಪ ಹಿಂಸೆ, ಅರ್ಜೆನ್ಸಿ.
ಸೊ ಇವರೇ ಓನರ್ ಆಫ್ ದಿ RX. ಥ್ಯಾಂಕ್ ಯು ಫಾರ್ ಗಿವಿಂಗ್. ಇವರು ಬ್ಲೇಡ್ ಶಿವ ಅವರು. ಇವರು ನಮ್ಮ ಕೋಚ್ ಮಿತು. ಫಾರ್ ಎನಿ ಪರ್ಸನಲ್ ಟ್ರೈನಿಂಗ್ ಇನ್ ಜಿಮ್ಸ್ ಕಾಂಟ್ಯಾಕ್ಟ್ ಮಿತು. ನೋಡ್ರಿ ಈ 3 ಗಾಡಿಗಳ್ನ ಒಂದು ಆ್ಯಂಗಲಲ್ಲಿ ನೋಡೋದೇ ಒಂಥರ ಖುಷಿ. ಜಸ್ಟ್ ನನಗೂ ಕೂಡ ಡ್ರೀಮ್ ಇತ್ತು ಈ 3 ಬೈಕ್ಸ್ ಒಂದು ಫಾರ್ಮ್ ಮಾಡಿಕೊಂಡು ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ. ಇವತ್ತು ಅದೇನೋ ದೇವರ ಕೃಪೆ ಅರ್ವಾಯ್ತು, ನನಗೂ ಗೊತ್ತಿಲ್ಲ. ಓಕೆ ಹೊಡೋಣ ಸರಿ. ಅವರು ಪಾಪ ಕೊರಟಗೆರೆ ನೋಡಬೇಕು ಅಂತಾರೆ. ಸೊ ಫೈನಲಿ ಅದು 2 ಗಾಡಿ ಫೀಲ್ ಆಯಿತು ಓಡಿಸಿ. ಕೊನೆ ಮಿಕ್ಕಿರೋದು ನಮ್ಮ ಡ್ಯೂಕೆ. ಬನ್ನಿ ಇದ್ರದ್ದು ತೋರಿಸ್ಬಿಡ್ತೀನಿ ಆಟ. ಹೇಳಿ ಬ್ರೋ. ಬಿಗ್ಯಾಗಿ ಇಟ್ಕೊಳ್ಳೋ, ನನ್ನನ್ನು ತಪ್ಕೋ. ಈಗ ಏನು ಮಾಡು ಹಾಂ ಮಾಡು. ಓನರ್ ಮಾತುಗಳೇ ಕೇಳೋದು. ಓ ಫೈನಲಿ ಬನ್ನಿ ಹೋಗೋಣ. ಸೊ ಫೈನಲಿ ಬನ್ನಿ ಹೋಗೋಣ. ಅದು RX ಇರ್ಬೋದು, ಅದು ಗತ್ತು, ಇದು KTM ಸ್ಪೀಡ್. ಶಿವ ಗಾಡಿ ನೋಡ್ಕೊಂಡು ಹೋಗ, ಲೆಫ್ಟ್ ರೈಟು RX. ಎಲ್ಲ ನನ್ನೇ ನೋಡ್ತಾ ಇರ್ತೀರ. ಫಸ್ಟ್ ಟೈಮ್ ಗುರು ನನ್ನ ಲೈಫಲ್ಲಿ ನಮ್ಮ ಊರೊಳಗೆ ಹಿಂಗೆ ಕಾನ್ಫಿಡೆಂಟಾಗಿ ವ್ಲಾಗಿಂಗ್ ಮಾಡೋಕ್ಕೆ ಕ್ಯಾಮ್ರಾ ಹಾಕೊಂಡಿರೋದು, ಮೌಂಟ್ ಮಾಡ್ಕೊಂಡಿರೋದು. ಏನು ಒಂದೊಂದು ದಿನ ಎಲ್ಲರಿಗೂ ಗೊತ್ತಾಗುತ್ತಾನೆ. ಅದು ತುಂಬ ಜನ ಯೂಟ್ಯೂಬ್ ಫೀಡಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ನನ್ನ ಐಡಿ ಬಂದಿದೆ. ತಗೊಂಬಂದು ಎಷ್ಟೊಂದು ಜನ ನಮ್ಮ ಪೇರೆಂಟ್ಸಿಗೆ ತೋರಿಸಿದ್ದಾರೆ, ನೋಡಿ ನಿಮ್ಮ ಮಗನ ವ್ಲಾಗ್ಸ್ ಎಲ್ಲ ಅಂತ. ಇವನ್ ನನ್ನ ಪೇರೆಂಟ್ಸ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ ಮಾಡು, ಬಟ್ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಅದನ್ನು ಮರಿಬೇಡ ಅಂತ. ಓಕೆ, ಐ ಕ್ಯಾನ್ ಮ್ಯಾನೇಜ್. ಬನ್ನಿ ಹೋಗೋಣ. ನಮ್ದೇ ಗುರು ವಾರ್ಡು ನೋಡಿ, ಪ್ಲೀಸಾಗಿ ಸ್ವಿಂಗ್ ಮಾಡ್ಬೋದು. ಕ್ರೇಜಿ. ಬನ್ನಿ ಪಾರ್ಕ್ ಮಾಡ್ಬಿಡ, ಕಿರಿಕಾಗಿದೆ ಪೊಲೀಸರ ಹತ್ರ. It's time to get parked. ಹೆಂಗಿತ್ತ ರೈಡ? I hope you all guys enjoyed this video much lot better than all other videos. So let's meet in next video.